ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕಾಲುವೆ ಯಲ್ಲಾಪುರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಸರಿಯಾಗಿ ನೀರು ಬಿಡದ ಕಾರಣ ಗ್ರಾಮಸ್ಥರು ಕಾಲುವೆಯಲ್ಲೇ ವಾಲ್ ಮುರಿದು ನೀರನ್ನು ಕೊಡಗಳಲ್ಲಿ ತುಂಬಿಸಿಕೊಳ್ಳುತ್ತಿರುವ ದೃಶ್ಯಗಳು ಮನಕಲುಕುವಂತಿವೆ. ಒಂದು ಹೊತ್ತು ಊಟವಿಲ್ಲದೆ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಗ್ರಾಮಸ್ಥರ ಅಳಲು. ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ನೀರಿನ ಅವಶ್ಯಕತೆ ಇದ್ದು ನೀರಿನ ಕೊರತೆಯಿಂದ ಜೀವಜಾಲ ಸಂಕಷ್ಟಕ್ಕೆ ಸಿಲುಕಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಸಮರ್ಪಕವಾಗಿ ನೀರು ಪೂರೈಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೋಡಿ ಸ್ನೇಹಿತರ, ನೋಡಿದ್ರಲ್ಲ, ಇದು ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕಾಲುವೆ ಯಲ್ಲಾಪುರದಲ್ಲಿ ಈ ರೀತಿ ಜನ ಸರಿಯಾದ ರೀತಿಯಲ್ಲಿ ನೀರು ಬಿಡದೇ ಇರೋದಕ್ಕೆ ಆ ವಾಲನ್ನೇ ಮುರಿದಾಕ್ಬಿಟ್ಟು ಅಲ್ಲಿ ನೀರು ತುಂಬ್ಕೊಂತ ಇದಾರೆ. ಯಾಕಂದ್ರೆ ನೀರಿಲ್ಲ ಅಂದ್ರೆ ಬೇಕಾದ್ರೆ ಒಂದೊತ್ತು ಊಟ ಇಲ್ಲ ಅಂದ್ರೆ ಬದುಕ್ಬೋದು, ಆದ್ರೆ ನೀರಿಲ್ಲ ಅಂದ್ರೆ ಮನುಷ್ಯರು ಬದುಕಕ್ಕಾಗಲ್ಲ, ಮನೇಲಿ ದನ ಕರುಗಳಿಗೂ ನೀರು ಬದುಕಕ್ಕಾಗಲ್ಲ. ಯಾಕಂದ್ರೆ ಇವತ್ತು ನಮಗಿಲ್ಲ ಅಂದ್ರೂ ಕೂಡ ಆಗ ನಮ್ಮ ಕಡೆ ಎಲ್ಲ ಮನೇಲೂ ಕೂಡ ಆಕಳುಗಳು ಎಮ್ಮೆಗಳು ಇದ್ದೇ ಇರ್ತವೆ, ಕುರಿಗಳು ಮೇಕೆಗಳು ಇದ್ದೇ ಇರ್ತವೆ. ಅದರಿಂದ ನೀರು ಬೇಕೇ ಬೇಕು. ಎಮ್ಮೆಗಳು ಕುಡ್ಸಕ್ಬೇಕು, ಎತ್ತುಗಳು ಕುಡ್ಸಕ್ಬೇಕು. ಅದರಿಂದ ಈ ವಾಟರ್ ಮ್ಯಾನ್ ಇರ್ತಾನಲ್ಲ, ನೀರು ಬಿಡೋನು, ಆ ಊರಿಗೆ ನೀರು ಬಿಡೋನು ಅಯೋಗ್ಯ ಇರ್ತಾನಲ್ಲ, ಅವನು ಸರಿಯಾಗಿ ನೀರು ಬಿಟ್ರೆ ಇಂಥ ತಪ್ಪುಗಳು ನಡೆಯುವುದಿಲ್ಲ. ಯಾಕಂದ್ರೆ ಅದೇ ರೀತಿ ನೀರು ತುಂಬಿಕೊಳ್ಳೇಬೇಕು. ನೀರು ಬೇಕಾರೀ, ನೀರಿಲ್ಲ ಅಂದ್ರೆ ಇರೋಕ್ಕಾಗಲ್ಲ, ನೀರಿಲ್ಲ ಅಂದ್ರೆ ಯಾರು ಇರೋಕ್ಕಾಗಲ್ಲ. ಇವತ್ತು ಎಲ್ಲ ಮನುಷ್ಯರು ನಾವು ಕೇಳ್ಬಿಟ್ಟು ಕುಡಿತೀವಿ, ಆದ್ರೆ ಹಸುಗಳು, ಎಮ್ಮೆಗಳು, ಪಕ್ಷಿಗಳು ಇವೆಲ್ಲ ನೀರು ಕೇಳಲ್ಲ ಪಾಪ, ಹಂಗೆ ಸತ್ತೋಯ್ತವೆ. ನಾವು ನೀರು ಕೇಳ್ತೀವಿ ಬಾಯಾರಿಕೆ, ಆದ್ರೆ ಅವಕ್ ಬೇಕಲ್ಲ ನೀರು ಕುಡಿಯಕ್ಕೆ. ಅದರಿಂದ ಆ ದನಗಳಿಗಾದ್ರೂ ಆಯ್ತವಲ್ಲ ಅಂತ ಹೇಳ್ಬಿಟ್ಟು ಆ ನೀರ್ನ ದನಗಳಿಗೆ ಮತ್ತೆ ತಾವು ಮೈ ತೊಗೊಳಕ್ಕೆ, ಪಾತ್ರ ತೊಳೆಯಕ್ಕೆ, ಬಟ್ಟೆ ಒಗೆಯಕ್ಕೆ ಆ ರೀತಿ ನೀರ ಮನೆಗೆ ತುಂಬ್ಕೊಂಡು ಹೋಗ್ತಾ ಇದಾರೆ. ಅಲ್ಲಿ ಸರಿಯಾದ ರೀತಿಲಿ ಆ ನೀರು ಬಿಡೋನು ನೀರು ಊರಿಗೆ ಬಿಡ್ತಾ ಇಲ್ಲ, ಎಲ್ಲೋ ಹೋಗಿ ಇಸ್ಪೇಟ್ ಅಡ್ಕೊಂಡು ಕೂತ್ಕೊಳ್ಳೋದು, ಇನ್ನೇನೋ ಮಾಡ್ಕೊಂಡು ಕೂತ್ಕೊಳ್ಳೋದು ಮಾಡ್ತಾರೆ. ಆದರೆ ನಾನು ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷ ಅವರು ಕೂಡ ಎಂದುಲ್ ಕಾಚಿಸ್ಕೊಂಡು ಓಟ್ ಆಗ್ತಾ ಇದ್ದೀರಾ, ಅದು ಬಿಟ್ಬಿಡಿ. ಇನ್ನು ಮುಂದೆ 2028-29 ಚುನಾವಣೆ ಬರ್ತಾವಲ್ಲ, ಅವರು ಕೂಡ ಎಂದುಲ್ ಕಾಚಿಸ್ಕೊಂಡು ಓಟ್ ಹಾಕಕ್ಕೆ ಹೋಗ್ಬೇಡಿ, ಓಟ್ ಹಾಕ್ಲೇಬೇಡಿ ದಯವಿಟ್ಟು. ಹಂಗೆ ಓಟ್ ಹಾಕಿ ಕತ್ತಿಂಪಟ್ಟೆ ಹಿಡಿದು ಕೇಳ್ಬೋದು ನಾವು ಸರಿಯಾಗಿ ಕೆಲಸ ಮಾಡಿ ಅಂತ. ಬರೀ ಶ್ರೀಮಂತರವರೆಲ್ಲ ಇವತ್ತು ಒಳ್ಳೊಳ್ಳೆ ನೀರು ಕುಡಿತಾ ಇದ್ದಾರೆ, ನಾವು ಈ ರೀತಿ ಚರಂಡಿ ನೀರು ಕುಡಿಯೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಬದಲಾವಣೆ ಆಗಿ ಉತ್ತರ ಕರ್ನಾಟಕದ ಜನತೆ. ಏನಿಲ್ಲ, ನಮಗೆ ಎಲ್ಲದಕ್ಕೂ ಬೆಂಗಳೂರಿಗೆ ಕೆಲಸ ಹುಡ್ಕೊಂಬರ್ಬೇಕಾಗಿದೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಎಷ್ಟು ವರ್ಷ ಅಂತ ಅವರು ಕೂಡ ಎಂಜಲ್ ಕಾಚಿಸ್ಕೊಂಡು ಓಟ್ ಹಾಕ್ತಾ ಇದ್ದೀರಾ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಒಂದೇ ಅಲ್ಲ ಸಮಸ್ಯೆ ಇರೋದು, ಇಡೀ ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಏನಿದೆಯಲ್ಲ ಎಲ್ಲಾ ಕಡೆಗೂ ಬರೀ ಇದೇ ಸಮಸ್ಯೆ. ಆ ಗಂಗಾ ಜಲ ಅಂತಂದೇಳಿ ಈ ಬಿಜೆಪಿ ಸರ್ಕಾರ ಇದ್ದಾಗೆ ನಲ್ಲಿ ಹಾಕಿದ್ರು, ಆದ್ರೆ ಆ ಭಾಗದ ಅಧಿಕಾರಿಗಳು ಆ ನಲ್ಲಿಗೆ ನೀರು ಬರ್ದಂಗೆ ನೋಡ್ಕೊಂಡ್ರು. ಇನ್ನೂ ಕೂಡ ಆ ನಲ್ಲಿಗಳಲ್ಲಿ ನೀರೇ ಬಂದಿಲ್ಲ. ಎಲ್ಲ ಕಡೆ ಪೈಪನ್ನು ಹಾಕ್ಬಿಟ್ಟು ನಲ್ಲಿ ಹಾಕ್ಬಿಟ್ಟು ಕುಂದ್ರಿಸ್ಬಿಟ್ಟಿದ್ದಾರೆ. ಆದ್ರೆ ಆ ನಲ್ಲಿಗಳಲ್ಲಿ ಕೆಲವು ಊರಲ್ಲಿ ನೀರು ಬರ್ತಾ ಇಲ್ಲ. ನೀರು ಬರ್ದಂಗೆ ನೋಡ್ಕೊಂತ ಇರೋದು PDOಗಳು, ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು. ಇವರಿಂದ ಆ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ ಅಷ್ಟೇ. ಇದೆಲ್ಲಾ ಊರಲ್ಲೂ ಸಮಸ್ಯೆ ಇದೆ. ಬದಲಾವಣೆ ಆಗಿ ಮತದಾರರೇ, ಬದಲಾವಣೆ ಆಗಿ. ಬೇರೆ ನಿಮ್ಮನ್ನೇನು ಕೇಳಲ್ಲ, ನಿಮ್ಮ ಹತ್ರ ನಾವೇನು ದುಡ್ಡು ಕೇಳಲ್ಲ. ಬದಲಾವಣೆ ಆಗಿ. ನಮಸ್ಕಾರ. ತುಂಬ್ರಕ್ಕ ಗೊತ್ತ ಅಲ್ಲಿ ಒಟ್ಟು ಮನಿ ಕಟ್ಟದಲ್ಲಿ ತುಂಬ್ಕ್ಯಾರ ಬಿ ತುಂಬ್ರಿ. ಇಲ್ಲಿ ಇಂಥ ಮಾಡಕ್ ಕುಂತ್ರ ಎಲ್ಲರ ಕಡೆ ನೀರ್ ಮಿನಿ ಟ್ಯಾಂಕ್ ನೀರ್ ಬಂದಿದ್ರೆ ಕುಡಿಯೋ ಸತಿಗೆ ನೀರ್ ಬರೋಲ್ಲ ಅಲ್ಲಿ. ಅಲ್ಲ ಹಿಡ್ಕರ್ ಬೇವ, ನಿಮ್ಗೇನಿಲ್ಲ ಒಟ್ಟು ತೋರ್ಸಣ, ಫೋಟೋ ಹೊಡೆದಲ್ಲ ಅಲ್ಲಿ ತೋರಿಸ್ಬೇಕಲ್ಲೇ. ಕುಡಿಯಾಕ ನೀರ್ ಬರೋಲ್ಲ, ಹಿಂಗ್ ಮಾಡ್ಕೊಂತ ನಿತ್ಕಂದ್ರ